ಇಳಕಲ್ ನಗರದ ಹನುಮಸಾಗರ ರಸ್ತೆ ಆದಿತ್ಯ ಫ್ಯಾಕ್ಟರಿ ಹಿಂಭಾಗದ ಮುಜಾವರ್ ಪ್ಲಾಟ್ನಲ್ಲಿ ಉಲ್ಲಾಸ್ ಫ್ರೆಂಡ್ಸ್ ಅಸೋಸಿಯೇಷನ್ ಇಳಕಲ್ ವತಿಯಿಂದ ಆಯೋಜಿಸಲಾದ ಭವ್ಯ ಮುಕ್ತ ವಾಲಿಬಾಲ್ ಪಂದ್ಯಾವಳಿ ಕ್ರೀಡಾ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಪಂದ್ಯಾವಳಿಗೆ ನಗರದ ಡಾಕ್ಟರ್ ಗುರುಮಹಂತ ಶ್ರೀಗಳು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಬಳಿಕ ಪಂದ್ಯಾವಳಿಗಳು ಆರಂಭಗೊಂಡವು. ರಾಜ್ಯದ ವಿವಿಧ ತಾಲೂಕುಗಳಿಂದ ಒಟ್ಟು 9 ತಂಡಗಳು ಭಾಗವಹಿಸಿದ್ದು ಪ್ರತಿಯೊಂದು ಪಂದ್ಯದಲ್ಲಿಯೂ ರೋಚಕ ಪೈಪೋಟಿ ಕಂಡು ಬಂತು. ಪಂದ್ಯಾವಳಿಯನ್ನು ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಆಗಮಿಸಿ ಆಟಗಾರರನ್ನು ಹುರಿದುಂಬಿಸಿದರು. ಫೈನಲ್ ಪಂದ್ಯದಲ್ಲಿ ಇಳಕಲ್ ನಗರದ ತಂಡ ಮತ್ತು ಗಂಗಾವತಿ ತಂಡಗಳ ನಡುವೆ ತೀವ್ರ ಪೈಪೋಟಿ ನಡೆಯಿತು. ಅಂತಿಮವಾಗಿ ಗಂಗಾವತಿ ತಂಡ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಂಡರೆ ಇಳಕಲ್ ನಗರದ ತಂಡ ದ್ವಿತೀಯ ಸ್ಥಾನ ಪಡೆದುಕೊಂಡಿತು. ವಿಜೇತ ಗಂಗಾವತಿ ತಂಡಕ್ಕೆ ನಗರದ ಪೊಲೀಸ್ ಠಾಣೆ ಎಎಸ್ಐ ಅಧಿಕಾರಿ ಹಾಗೂ ವಕೀಲರಾದ ಮನ್ನಾಪುರ್ ಅವರು ಟ್ರೋಫಿ ಪ್ರದಾನ ಮಾಡಿದರು. ದ್ವಿತೀಯ ಬಹುಮಾನವನ್ನು ಯಲ್ಲಪ್ಪ ಅಂಬಿಗೇರ್ ಹಾಗೂ ವೇದಿಕೆ ಮೇಲಿದ್ದ ಗಣ್ಯರು ಇಳಕಲ್ ತಂಡಕ್ಕೆ ವಿತರಿಸಿದರು. ಕಾರ್ಯಕ್ರಮದ ಆಯೋಜಕರಾದ ಪವಾಡಪ್ಪ ಚಲವಾದಿ ಮಾತನಾಡಿ, ವಿಜಯಶಾಲಿ ಹಾಗೂ ಭಾಗವಹಿಸಿದ ಎಲ್ಲ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿ ಮುಂದೆಯೂ ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಲ್ಲಾಸ್ ಅಸೋಸಿಯೇಷನ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಗರದ ಗಣ್ಯರು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಾಲಿಬಾಲ್ ಟೂರ್ನಮೆಂಟ್ ಅನ್ನು ಇಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ಅನಿಸ್ತೈತಿ. ಪ್ರಾಡಕ್ಟ್ನವರು ಮತ್ತು ಎಲ್ಲ ಫ್ರೆಂಡ್ಸ್ ಸೇರಿಕೊಂಡವರ ಪ್ರಾಡಕ್ಟ್ ನೇತೃತ್ವದಲ್ಲಿ ಇವತ್ತು ವಾಲಿಬಾಲ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದು ಮಕ್ಕಳಲ್ಲಿ, ಯುವಕರಲ್ಲಿ ಒಂದು ಉತ್ಸಾಹ ಬರುತ್ತೆ ಮತ್ತು ಆರೋಗ್ಯ ಹೆಚ್ಚಿಗೆ ಆಗತ್ತೆ. ಇಂಥ ಕಾರ್ಯಗಳಂದ್ರೆ ಇವು ರಚನಾತ್ಮಕ ಕಾರ್ಯಗಳಂತ ಕರೀತಾರೆ. ಯುವಕರು ದುಶ್ಚಟದಿಂದ ದೂರ ಇರಬೇಕು. ಇಂತಹ ಆಟಗಳಲ್ಲಿ ಸಾಕಷ್ಟು ಭಾಗವಹಿಸುವುದರಿಂದ ಮನಸ್ಸು ಮತ್ತು ದೇಹ ಎರಡು ಆರೋಗ್ಯವಾಗಿರ್ತವೆ. ಮತ್ತೆ ಸ್ಪೋರ್ಟ್ಸ್ ಮನ್ ಇದ್ದವರು ಒಂದು ಸ್ವಲ್ಪನೂ ಯಾವುದೇ ಕೆಟ್ಟ ಮಾಡಬಾರದು. ನಮ್ಮ ದೈಹಿಕ ಶಕ್ತಿ ಕುಂದು ಹೋಗ್ಬಿಡುತ್ತೆ. ಕುಂದು ಹೋದಾಗ ನಾವು ಸರಿಯಾಗಿ ಆಟ ಆಡ್ಲಿಕ್ಕೆ ಶಕ್ತಿನೇ ಇರಂಗಿಲ್ಲ. ಅದಕ್ಕಾಗಿ ಯಾರು ಕೂಡ ದುಶ್ಚಟಗಳನ್ನು ಮಾಡಿ ಗುಟ್ಕಾ ಹಾಕಬಾರ್ದು, ಬೀಡಿ ಸಿಗರೇಟ್ ಸೇದಬಾರ್ದು, ಸರಾಯಿ ಕುಡಿಬಾರ್ದು. ಇಂಥ ಶುದ್ಧವಾಗಿದ್ರೆ ನಮ್ಮ ಶಕ್ತಿ ಭಯಂಕರ ಒಂದಿದ್ದು 2 ಆಗತ್ತೆ, ದುಪ್ಪಟ್ಟಾಗತ್ತೆ ಶಕ್ತಿ. ಅದಕ್ಕಾಗಿ ತಾವೆಲ್ಲರೂ ಹಂಗಿರ್ರಿ ಅಂತ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೀನಿ. ಶ್ರಮಿಸಿ. ಪರಮಾತ್ಮರಿಗೆ ಅಧ್ಯಕ್ಷ ಅಂತ ಪವಾಡಪ್ಪ ಚಲವಾದವರು ಧನ್ಯವಾದಗಳು. ಅಪ್ಪಾಜಿಯವರು ಗೌರವಬೇಕಾಗಿದೆ. ಆದರೆ ಸ್ವಲ್ಪ ಅಲ್ಲೊಬ್ರಲ್ಲಿ ಚಿತ್ರಿಗೆ ಅದಕ್ಕೆ ಎಲ್ಲ ಪಂಚ ಸೋಷಿಯರಿಂದ ಅಪ್ಪಾಜಿಯವರಿಗೆ ತುಂಬ ಧನ್ಯವಾದಗಳು. ಈ ವಾಲಿಬಾಲ್ ಆಡೋ ಫಸ್ಟ್ ಟೈಮ್ ಈಗ ವಾಲಿಬಾಲ್ ಕಬಡ್ಡಿ ಭಾಳ ಆಡಿದ್ದೆವು.
ವಾಲಿಬಾಲ್ ಆಡಿಸಿದ್ದಿಲ್ಲ ಒಟ್ಟು ನಾನು ನಮ್ಮ ಮುನ್ನಬಾಯಿ ಭಾಳ ತಲೆ ಕೆಡ್ಸ್ಕೊಂಡಿದ್ದೆ ಹೀಗಾಗಿ ಆಡಿಸ್ಬೇಕಂತ ಒಂದು ಇಲ್ಲಿ ಇಟಗಿ ಬಟ್ಟಿನೂ ಮಾಡಿದ್ದೇವೆ ಹಂಗೆ ಚಲಾವಣೆ ಜನರಿಗೆ ಗೊತ್ತಾಗಲಿಲ್ಲ ಕಲ್ಲಾಗ ಮೊದಲಂತ ಫಸ್ಟ್ ಟೈಮು ಸಣ್ಣದಾಗಿ ಆಡಿಸೇವು ನೆಕ್ಸ್ಟ್ ಏನೈತಿ ಒಂದು ದೊಡ್ಡ ಪ್ರಮಾಣದಾಗ ಆಡಿಸ್ಬೇಕು ಅನ್ನೋದೈತಿ. ಇನ್ನೊಂದು ಏನೈತಿ ಅಂದ್ರೆ ಆಲ್ರೆಡಿ ನಮ್ಮ ಸಾಹೇಬರು ವಿಜಯಾನಂದ ಕಶ್ಯಪ್ನವರು ಇದ್ರ ಭಾಳ ಉತ್ಸಾಹ ಅವ್ರಿಗೆ ಕ್ರೀಡಾಪಟು ಅಂದ್ರೆ ಭಾಳ ಉತ್ಸಾಹ. ವರ್ಷ 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 ಕ್ರಿಕೆಟ್ ಭಾಳ ಆಡಿಸ್ತಾರೆ. ಆ ಕ್ರಿಕೆಟ್ದು ಬಿಕ್ಕದ ಆಟಗಳು ಅಂದ್ರೆ ಅವ್ರಿಗೆ ಭಾಳ ಅಭಿಮಾನ. ನಮ್ಮದು ಒಂದು ವಿಚಾರ ಏನಿತ್ತು, ಮೊನ್ನೆ ಬೆಸ್ತಾರ ದಿವಸ ಸಚಿವ ಸ್ಥಾನ ಅವ್ರಿಗೆ ಸಿಕ್ಕತ್ತೆ ಅಂತಕ್ಕಿಂತ ಸದ್ಯಕ್ಕೆ ಖುಷಿಯಾಗಿ ಇನ್ನೊಂದು ಬಂದು ಕೂಡ ಫಸ್ಟ್ ಅವ್ರದ್ದು ಆಗಲಿ ಉದ್ಘಾಟನೆ ಅಂತ ಕೇಸಿಂದ ಈ ತರಕ ಇಟ್ಕೊಂಡಿದ್ದೆವು. ಆಲ್ರೆಡಿ ಇನ್ನೂ ಸ್ವಲ್ಪ ಲೇಟ್ ಆಯ್ತು ಅದು. ಅದಕ್ಕೆ ಅವ್ರದ್ದು ಉತ್ಸವ ಹೆಂಗೈತೆ ಅಂದ್ರೆ ಭಾಳ ಮನಸಾರಿ ಆಡಿಸ್ತಾರೆ ಅವರು. ಅದನ್ನು ಮತ್ತೆ ಇನ್ನೊಂದು ಅವರು ಅಪ್ಪರು ಮೊದಲು ಮಿನಿಸ್ಟರ್ ಇದ್ದಾಗಿಂದನೂ ನಾವು ಅವ್ರ ಜೊತೆನೇ ಆದೆವು. ಅಪ್ಪರು ಫಸ್ಟ್ ಮಿನಿಸ್ಟರ್ ಇದ್ದಾಗಿಂದನೂ ಅವ್ರ ಜೋಡಿನೇ ಆದೆವು. ಅವ್ರ ಜೋಡಿನ ಒಡನಾಟ ಐತಿ. ಆಲ್ರೆಡಿ ಇಂತಿಂತ ಕೆಲಸ ಮಾಡ್ತೀವಿ ನಾವು ಇಲ್ಕಲ್ಲಾಗ ಅವರು ಇನ್ನೊಂದು ತಾಲೂಕಿನಾಗ ಭಾಳ ಅಂದ್ರೆ ಭಾಳ ಕೆಲಸ ಮಾಡ್ಯಾರ. ನನ್ನ ಕಣ್ಣಲ್ಲೇ ನೋಡಿದ್ದೆ, ಎಲ್ಲರೂ ನೋಡ್ಯಾರ. ಮಹಾರಾಷ್ಟ್ರನಾಗ ಒಂದು ನೀರು ಕುಡಿಯೋಕೆ ಗೇಟು ಬಂದಿತ್ತು. ಸಣ್ಣ ಕೈಗಾರಿಕಾ ಸಚಿವ ಆದಾಗ ಅವರು ಇಲ್ಲಿಂದ ಅಲ್ಲಿ ಹೋಗಿ ಕಿಸಿಂದ ಯಾರಿಗೆ ಭಯ ಪಡಲಾರ್ದನ ಗೇಟ್ ಓಪನ್ ಮಾಡಿ ಬಂದಿದ್ರು ಅವರು. ಇನ್ನೋರಿಗೆ ನನಗೆ ಅದು ಜಾಸ್ತಿ ಐತಿ. ಅದಕ್ಕೆ ಇನ್ನೋರಿಗೆ ಇವರು ಅದು ಆಗಿಂದ ಮತ್ತು ನೆಕ್ಸ್ಟು ಅವರು ಇದಾಗಿಂದ ಅವ್ರ ತಾಯಿಗೆ ವಿಜಯಾನಂದ ಕಶ್ಯಪ್ನವ್ರ ತಾಯಿಗೆ ಸಚಿವ ಇದು MLA ಎಲೆಕ್ಷನ್ಗೆ ನಿಂದಿರಿಸಿದೆವು. ಆಮ್ಯಾಗ ಅದಕ್ಕೆ ಏನಾಯ್ತು, ಅವರು ಅದರಾಗೂ ಆರಿಸಿ ಬಂದರು. ನೆಕ್ಸ್ಟು ನಮ್ಮ ಸಾಹೇಬರು ವಿಜಯಾನಂದ ಕಶ್ಯಪ್ನವ್ರು ಆರಿಸಿ ಬಂದರು. ಆರಿಸಿ ಬಂದಿಂದ ಅದರ ನೆಕ್ಸ್ಟು ದೇವಾನಂದ ಕಶ್ಯಪ್ನವರು ನಗರಸಭೆ ಅಧ್ಯಕ್ಷರಾದರು. ವಿನಾ ಕಶ್ಯಪ್ನವರು ಅವ್ರ ಪತ್ನಿಯವರು ವಿಜಯಾನಂದ ಕಶ್ಯಪ್ನವ್ರ ಪತ್ನಿಯವರು ನಮ್ಮ ಬಾಗಲಕೋಟೆ ಡಿಸ್ಟಿಕ್ದು ಅಧ್ಯಕ್ಷರಾದರು JDPದು. ಆ ನಂತರ ಹಿಂಗೆ ಅವ್ರು ಬಂತಂದಾಗ ಎಲ್ಲರೂ ಸೇವೆ ಮಾಡ್ಕೊತಾನೆ ಬಂದಾರ. ಒಂದ್ರ ಮ್ಯಾಗ ಒಂದೊಂದು ಸೇವೆ ಮಾಡ್ಕೊತಾನೆ ಬಂದಾರ. ಅದಕ್ಕೆ ನಮ್ಮ ವಿಚಾರ ಏನೈತೆ ಎಲ್ಲರದು, ನಮ್ಮ ಬಾಗಲಕೋಟೆ ಡಿಸ್ಟಿಕ್ ನಮ್ಮ ಇಳ್ಕಲ್ ಅಂದ್ರೆ ಅವರಿಗೆ ಸಚಿವ ಸ್ಥಾನ ಹಿಡಿದ್ರಂದ್ರೆ ನಮ್ಮ ಬಾಗಲಕೋಟೆ ಹೈಟೆಕ್ ಸಿಟಿ ಆಗತ್ತೆ ಅವತ್ತು ಹೇಳೀನಿ, ಈಗಾದರೂ ಹೇಳ್ತೀನಿ. ಅದಕ್ಕೆ ಈ DK ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಖರ್ಗೆ ಸಾಹೇಬರಿಗೆ, ನಮ್ಮ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ ಒಂದು ಹೇಳೋದಂದ್ರೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಿಂದ ಅವರಿಗೆ ಸಚಿವ ಸ್ಥಾನ ಮಾತ್ರ ನೀಡಲೇಬೇಕು ಈ ಸಲ ಅನ್ನೋದು ನಮ್ಮೆಲ್ಲರದು ಕ್ರೀಡಾಪಟುಗಳಲ್ಲಿ ಅದೇ ಆಸೆ ಆಯ್ತು ಎಲ್ಲರೂ. ಅದಕ್ಕೆ ಮುಂದಿನ ದಿನ ಬಂದಾಗ ಈಗ ಅವ್ರು ಬಂದು ಸಚಿವ ಸ್ಥಾನ ಕೊಟ್ಟಿಂದ ಬಂದ್ರಂದ್ರೆ ಇಲ್ಲೇ ನಾವೆಲ್ಲ ನಾನು ಮುನ್ನಬಾಯಿ ಕಾಜಿಯವರು ಒಂದು ದೊಡ್ಡದ ವಾಲಿಬಾಲ್ ಟೀಮು 50,000 ರೂಪಾಯಿದು ಒಂದು ವಾಲಿಬಾಲ್ ಇಡ್ತೇವೆ ಅಂತ ನನ್ನ ಅಭಿಪ್ರಾಯದಿಂದ ಹೇಳ್ತೇನೆ. ಈಗ ನಮ್ಮ ಗಂಗಾವತಿ ಟೀಮ್ ಗೆದ್ದಾರ. ಅವರಿಗೆ ನಮ್ಮ ಮುನ್ನಬಾಯಿ ಮತ್ತು ನಮ್ಮ PSI ಸಾಹೇಬರು ಅವ್ರ ಪರವಾಗಿ ನಮ್ಮ ESI ಸಾಹೇಬ್ ಬಂದಾರ. ಅವರು ನಮ್ಮ ಮಂಜುನಾಥ್ ವಕೀಲರು ಅವರು ಅವರೆಲ್ಲ ಸಲಹೆ ಮ್ಯಾಗ ನಾವು ಮುಂದೆ ನಡಿತೀವಿ. ಅವ್ರ ಸಲಹೆಗಾರು ಅಂದ್ರೆ ಹಿಂಗೆಲ್ಲ ಪಬ್ಲಿಕ್ ಆಗಿ ಕೊಡಲ್ಲ, ಏನು ಹೇಳ್ಬೇಕು ಅಲ್ಲಿ ಹೇಳ್ತಾರೆ, ಅಷ್ಟಾಗಿ ಕಲ್ತಿರ್ತಾರೆ. ಆಯ್ತು. ಮತ್ತು ನಮ್ಮ ಯಲ್ಲಪ್ಪ ಅಂಬಿಗರು ಅವ್ರದೊಂದು ಸೆಕೆಂಡ್ ಪ್ರೈಸ್ ಅವರ ಪಡ್ತಾರೆ. ಮತ್ತು ನಮ್ಮ ಬ್ರದರ್ ಮೊಹಮ್ಮದ್ ವೆಂಕಟಪುರ ಅವ್ರು ಯಾವಾಗಲೂ ನನಗೆ ಹೆವಿ ಕುಡಿಸ್ಕೇಸಿಂದ ತೆಕ್ಕಿ ಬಿಡ್ಕೊಂಡ ನನಗೆ ಮಾತಾಡ್ತಾರೆ. ಖರೆ ಅಂದ್ರೆ ಯಾವಾಗ ಅವ್ರು ಕೈ ಕೊಟ್ಟು ಮಾತಾಡಿಲ್ಲ ಅಂತ ನಮ್ಮ ಫ್ರೆಂಡ್ಶಿಪ್ಪು. ಹಾಗೆ ಅದ ಮತ್ತು ನಮ್ಮ ರಸೂಲ್ ಭಾಯಿ ಆಯಿತು, ನಮ್ಮ ನಾಗರಾಜ್ ಅವ್ರು ಆಯ್ತು. ನಮಗೆ ವಾಕಿಂಗ್ ಟೀಮ್ನಾಗ ಏನಕ್ಕಾರ ನಗ್ಸರ್ ಅಂದ್ರೆ ಭಾಳ ಚಂದ ಖುಷಿ ಇದೆ ಅನಿಸ್ತಾರೆ. ನಮ್ಮ ಬೆಳಗ್ಗೆ ಎಲ್ಲ ವಾಕಿಂಗ್ನಾಗ ಆ ಥರ ಎಲ್ಲರೂ ಮ್ಯಾತಾರಂತಾರೆ. ಎಲ್ಲರೂ ನಮ್ಮ ಆತ್ಮೀಯರ, ನಮ್ಮ ಬ್ರದರ್ಸ್, ಈಗ ಎಲ್ಲರ ಕಡೆಯಿಂದ ನಮ್ಮ ಗಂಗಾವತಿ ಟೀಮಿಗೆ ಮತ್ತು ನಮ್ಮ ಇಲ್ಕಲ್ ಟೀಮಿಗೆ ಫಸ್ಟ್ ಸೆಕೆಂಡ್ ಬಂದಾರ. ಮತ್ತು ನಮ್ಮ ಕುಷ್ಟಗಿ ಟೀಮು ಗೊತ್ತಿದ್ದಿಲ್ಲ ನನಗೆ. ನಮ್ಮ ಕುಷ್ಟಗಿಯವ್ರು ಇಲ್ಲೇ ಕೊಟ್ಟವಾಗ ಸರ್ ಇಡೀ ದೇವ್ರು ಹೆಂಗೆ ಹೇಳ್ತಾರೆ ಹಂಗೆ ನಮ್ಮ ಸುಬ್ರಹ್ಮಣ್ಯ ಸಾಹೇಬರು ಹಂಗಂತ ನಮ್ಗೆಲ್ಲ ಹೇಳ್ತಾರೆ. ಅದಕ್ಕೆ ಈಗ ಪ್ರೋಗ್ರಾಮು ಕಪ್ ಕೊಡೋದು ಮಾಡ್ತೀವಿ.